ಸ್ನೇಹಿತರೆ ನಮಸ್ಕಾರ. ಒಬ್ಬ ಮೀನುಗಾರನ ಕತೆ ಹೇಳ್ತೀನಿ ಕೇಳಿ. ಒಂದು ಸರಿ ಒಂದು ಊರಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆ ಹತ್ರ ಒಬ್ಬ ಮೀನುಗಾರ ಹೋಗ್ತಾನೆ. ಅವನು ಹೋದಾಗ ನೋಡ್ತಾನೆ ಇನ್ನೊಬ್ಬನು ಅವನ ಆ ಮೀನು ಹಿಡಿಯುವಂಥ ಕಡ್ಡಿ ಮತ್ತು ಅದಕ್ಕೆ ಇದಿರುತ್ತಲ್ಲ ಹುಕ್, ಅದನ್ನು ಹಾಕಿ ಕಾಯ್ತಾ ಇರ್ತಾನೆ. ಇವನು ಹೋಗ್ತಾನೆ, ಒಂದೆರಡು ಒಳ್ಳೊಳ್ಳೆ ಮೀನುಗಳು ಸಿಗುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ಅವನು ಒಳ್ಳೊಳ್ಳೆ ಮೀನುಗಳನ್ನು ತೊಗೊಂಡು ಬರ್ತಾ ಇರಬೇಕಾದ್ರೆ ನೋಡ್ತಾನೆ ಇವನು ಕೂತಿರೋನು ಇನ್ನೂ ಅಲ್ಲೇ ಕೂತಿರ್ತಾನೆ. ಆಶ್ಚರ್ಯ ಆಗುತ್ತೆ, ಏನಕ್ಕೆ ಇವನು ಇನ್ನೂ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದಾನಲ್ಲ ಅಂತ ಹತ್ತಿರ ಹೋಗಿ ಕೇಳಿದಾಗ, ಯಾಕಪ್ಪ ನಿನಗೇನು ಮೀನು ಸಿಗ್ತಾ ಇಲ್ವಾ, ಯಾಕೆ ಇಲ್ಲೇ ಕೂತಿದ್ಯಾ ಅಂತ ಕೇಳ್ತಾನೆ. ಇಲ್ಲ, ನನಗೂ ಸಿಗ್ತಾ ಇದೆ, ಎಲ್ಲಿ ಕೊಡು, ನೀನು ಹೆಂಗೆ ಹಿಡಿತಿದ್ಯಾ ನೋಡ್ತೀನಿ, ಏನಾದರೂ ನಿನ್ನ ಕಡ್ಡಿ ಏನಾದರೂ ಮುರಿದೋಗಿದೆಯಾ, ಏನು ಕತೆ ಅಂತ ನೋಡಿದಾಗ, ಸಿಗ್ತಾ ಇದೆಯಲ್ಲ ಮೀನು, ಇನ್ನೇನು ನಿನಗೆ ತೊಂದರೆ ಅಂದರೆ, ಹೌದು ನನಗೂ ಸಿಗ್ತಾ ಇದೆ, ಆದರೆ ದೊಡ್ಡ ದೊಡ್ಡ ಮೀನು ಸಿಗ್ತಾ ಇದೆ, ನಾನು ಅದನ್ನು ವಾಪಸ್ ಬಿಟ್ಬಿಡ್ತಾ ಇದ್ದೀನಿ ಅಂತ. ವಾಪಸ್ ಬಿಟ್ಬಿಡ್ತಾ ಇದೆಯಾ, ಯಾಕೆ ವಾಪಸ್ ಬಿಟ್ಬಿಡ್ತಾ ಇದೆಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ, ದೊಡ್ಡ ಮೀನು ತೊಗೊಂಡೋದ್ರೆ ಅದನ್ನು ಅಡುಗೆ ಮಾಡಿ ತಿನ್ನಲಿಕ್ಕೆ ನಮ್ಮ ಮನೆಯಲ್ಲಿ ದೊಡ್ಡ ಪಾತ್ರೆ ಇಲ್ಲ ಅಂತ. ಅಯ್ಯೋ ಮುಟ್ಟಾಳ, ನಿಮ್ಮ ಮನೆಯಲ್ಲಿ ದೊಡ್ಡ ಪಾತ್ರೆ ಇಲ್ಲ ಅಂದರೆ ಆ ಮೀನನ್ನು ಕಟ್ ಮಾಡಿ ಒಂದು ಸರಿ ಬೇಯಿಸಿ ಅಥವಾ 2 ಸರಿ ಬೇಯಿಸಿ ತಿನ್ಬೋದಲ್ಲ ಅಂತ ಹೇಳಿ. ಆವಾಗ ಅವನಿಗೆ ಹೊಳೆಯುತ್ತೆ, 1 ಅಥವಾ 2 ಮೀನು ತೊಗೊಂಡು ಹೋಗಿ ಕಟ್ ಮಾಡಿ ತಿನ್ಬೋದಲ್ವಾ ಅಂತ. ಅದೇ ರೀತಿಯಲ್ಲಿ ನಮ್ಮದು ಜೀವನ ಹಾಗೆ ಆಗಿದೆ. ದೇವರು ಕೊಟ್ಟರು ಆರೋಪ ಮಾಡ್ತೀವಿ, ಕೊಡಲಿಲ್ಲ ಅಂದರೂ ಆರೋಪ ಮಾಡ್ತೀವಿ, ಬದುಕೋದನ್ನು ಮಾತ್ರ ಕಲಿಯೋದೇ ಇಲ್ಲ.